ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಓದ್ ಬ್ಲಾಗ್ ನೀವು ನೋಡ್ಕೊ ಬಂದ್ರಿ, ಇವತ್ತು ಕಂಟಿನ್ಯೂಷನ್ ಬ್ಲಾಗ್ ಅಂತ. ಮನೆ ನೋಡಿ ಗೈಸ್, ಮನೇಲಿ ಒಬ್ಬರು ಇಲ್ಲ ಗೈಸ್, ನಾನು ಒಬ್ಬನೇ ಇರೋದು ನೋಡಿ. ಅಡಿಕೆ ಮನೇಲಿ ಯಾರಿಲ್ಲ, ರೂಮಲ್ಲೂ ಯಾರು ಇಲ್ಲ, ಎಲ್ಲರೂ ಭವಿತವ್ರ ಮನೆಗೆ ಹೋಗೋರೆ, ಮೇಲ್ಗಡೆ ಹೋಗೋರೆ. ಟೈಮ್ ಬಂದ್ಬಿಟ್ಟು ಇವಾಗ 11:30. ಇನ್ನೊಂದು ಅರ್ಧ ಗಂಟೆಯಲ್ಲಿ ನನ್ನ ಬರ್ಡೇ ಶುರುವಾಗುತ್ತೆ. 12 ಗಂಟೆ ಆಗಿದ ತಕ್ಷಣ ನನ್ನ ಬರ್ಡೇ. ಅಂಡ್ ನಾನು 23 ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ. 22 ವರ್ಷ ಆಯ್ತು, ನಾಳೆ ನನಗೆ 23 ವರ್ಷ ಆಗುತ್ತೆ. ಒಂದು ವರ್ಷದಲ್ಲಿ ಏನೇನೆಲ್ಲ ಆಗಿತ್ತು ಅಂದ್ರೆ, ಒಂದು ವರ್ಷದಲ್ಲಿ ನಾನು ಮಿನಿ ಬ್ಲಾಗ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿ ಬ್ಲಾಗ್ ಅಲ್ಲಿ 2 ಲಕ್ಷ ಜನರ ಪ್ರೀತಿ ಗಳಿಸಿದೀನಿ. ಫಸ್ಟ್ ಅಕೌಂಟ್ ಅಲ್ಲಿ 190K ಫಸ್ಟ್ ಅಕೌಂಟ್ ಅಲ್ಲಿ ಜನರು ಪ್ರೀತಿ ಗಳಿಸಿದೀನಿ. ಯೂಟ್ಯೂಬ್ ಅಲ್ಲಿ ಈಗ ಸದ್ಯಕ್ಕೆ ನಾಳೆ 1 ಲಕ್ಷ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ ನ ಪಡೆದಿದ್ದೀನಿ. ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟು, ಹೆವಿ ಖುಷಿ ಮೂಮೆಂಟು. ನನ್ನ ಬರ್ತ್ಡೇ ಇದೆ ಅಂತಾನೆ ನಾನೊಂದು ಅನ್ಕೋತಿಲ್ಲ. ನನಗೆ ಅನಿಸ್ತಾ ಇರೋದೇನಂದ್ರೆ, ನಾಳೆ ನನ್ನ ಬರ್ತ್ಡೇ ಅಂತಾನೆ ಅನಿಸ್ತಿಲ್ಲ. ಬಿಕಾಸ್ ನಾಳೆ ನನಗೆ 100K ಸಬ್ಸ್ಕ್ರೈಬರ್ಸ್ ಆಗ್ತಿದೆ ಅಂತ ಆ ಒಂದು ಖುಷಿಲೇ ಇರೋದು. ಬಿಕಾಸ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್ ಫಾರ್ ಎವ್ರಿ ಯೂಟ್ಯೂಬರ್ಸ್. ಎಲ್ಲ ಯಾರ್ಯಾರು ಬ್ಲಾಗ್ಸ್ ಮಾಡ್ತಿರ್ತಾರೋ, ಯಾರ್ಯಾರು ಯೂಟ್ಯೂಬರ್ ಆಗಿರ್ತಾರೋ, ಯಾರ್ಯಾರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕಂತ ಇರ್ತಾರೋ, ಅವ್ರೆಲ್ರಿಗೂ ಒಂದು ದೊಡ್ಡ ಕನಸು. ಅಂಡ್ ನಮ್ಮಂತ ಚಿಕ್ಕ ಪುಟಾಣಿ ಮಿಡಲ್ ಕ್ಲಾಸ್ ಹುಡುಗನಿಗೆ, ನನ್ನಂತ ಹುಡುಗನಿಗೆ ಯೂಟ್ಯೂಬ್ ಅಲ್ಲಿ 100K ಮಾಡಬೇಕು ಅನ್ನೋ ಕನಸು ತುಂಬಾ ಇತ್ತು. ಅಂಡ್ ಫೈನಲಿ 100K ಕಂಪ್ಲೀಟ್ ಮಾಡ್ತೇನೆ, ಅದು ನನ್ನ ಬರ್ತ್ಡೇ ದಿನ ಗೈಸ್. ಇಂಥ ಒಂದು ಸ್ಪೆಷಲ್ ಮೂಮೆಂಟ್, ಇಂಥ ಒಂದು ಪ್ರೌಡ್ ಮೂಮೆಂಟು ಎಲ್ರಿಗೂ ಆಗಲ್ಲ. ಕೆಲವರು ಲಕ್ಕಿ ಪೀಪಲ್, ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ದ ದಿನ, ಅವ್ರ ಬರ್ತ್ಡೇ ದಿನ, ಅವರು ತುಂಬಾ ಇಷ್ಟಪಟ್ಟಿದ್ದ ದಿನ ಆಗುವಂತ ಒಂದು ಒಳ್ಳೆ ಕೆಲಸ ಇರುತ್ತಲ್ಲ, ಅದು ಎಲ್ರಿಗೂ ಆಗಲ್ಲ, ಕೆಲವ್ರಿಗಾಗೋದು. ಐ ಥಿಂಕ್ ಐ ಆಮ್ ಸೋ ಲಕ್ಕಿ. ನಿಮ್ಮಿಂದಾನೇ ನಾನು ತುಂಬಾ ಲಕ್ಕಿ. ಅಂಡ್ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ ಗೈಸ್. ನೋಡೋಣ ಏನ್ ಪ್ಲಾನ್ ಹಾಕೊಂಡವ್ರೆ ಅಂತ. ಎಲ್ಲ ಮೇಲಿದ್ದ ರೋಟ್ನಲ್ಲಿ ನಾನು ಒಬ್ಬನೇ ಕೆಳಗಡೆ ಇರೋದು. ಅವ್ರ ಮನೆ ಏನ್ ಮಾಡ್ತಿದ್ರು ಅಂತ ನನ್ಗೆ ಕಂಪ್ಲೀಟ್ ಆಗಿ ಏನೂ ಗೊತ್ತಿಲ್ಲ. ಲೆಟ್ಸ್ ಸಿ, ಹೋಪ್ ಫಾರ್ ಬೆಸ್ಟ್. ಏನೇನ್ ಮಾಡ್ತಾರ ಅಂತ ನೋಡೋಣ. ಅಂಡ್ 23 ವರ್ಷಕ್ಕೆ ಹೆಜ್ಜೆ ಇಟ್ಟಾಗಿದೆ. ಇನ್ನ ನೆಕ್ಸ್ಟ್ ವರ್ಷದಲ್ಲಿ ಏನೇನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಬೇಕು, ನಿಮ್ಮೆಲ್ಲರ ಪ್ರೀತಿನ ಇನ್ನೂ ಹೆಚ್ಚು ಗಳಿಸ್ಬೇಕು ಅನ್ನೋದನ್ನ ಪ್ಲಾನ್ ಹಾಕ್ಬೇಕು. ನೆಕ್ಸ್ಟ್ ವರ್ಷ ನನ್ನ ಬರ್ತ್ಡೇ ಬರ್ತಿದೆ ಅಂದ್ರೆ, ಒಂದು ಗುಡ್ ನ್ಯೂಸ್ ಆಗಿರ್ಬೇಕು, ಇನ್ನೊಂದು ದೊಡ್ಡ ನ್ಯೂಸ್ ಆಗಿರ್ಬೇಕು. ವಾಟ್ ಆರ್ ರೈಮಿಂಗ್ ಬ್ರೋ, ವಾಟ್ ಆರ್ ರೈಮಿಂಗ್. ಅಷ್ಟೇ. ವಿಶ್ ಮಾಡಿ ಗುರು, ವಿಶ್ ಮಾಡಿ ಗೈಸ್. ಹಮ್ಕೋ ವಿಶ್ ಕರೋ ತೋಡ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನಾನೇ ಕೇಳ್ತಾ ಇದೀನಿ. ಅಂಡ್ ಏನ್ ಗೊತ್ತಾ, ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ಆಬ್ವಿಯಸ್ಲಿ ನನ್ನ ಬರ್ತ್ಡೇ ದಿನಾನೇ 100K ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಸೊ ನಾನು ಏನ್ ಅನ್ಕೋತಾ ಇದೀನಿ ಅಂದ್ರೆ, ನನ್ನ ಬರ್ತ್ಡೇ ದಿನ 100K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನನ್ನ ಬರ್ತ್ಡೇನ ನಿಮ್ ಬರ್ತ್ಡೇ ಅಂತ ಅನ್ಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ. ನನ್ನ ಬರ್ತ್ಡೇ ಒಂದು, ನಿಮ್ಮೆಲ್ರೂ ಪ್ರೀತಿ, ನಿಮ್ಮೆಲ್ರೂ ಬರ್ತ್ಡೇನು ಒಂದೇ ಅನ್ಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಗೈಸ್. ಎಸ್, ಲೆಟ್ಸ್ ಗೋ. 23ಕ್ಕೆ ಹೆಜ್ಜೆ ಇಟ್ಟಾಯ್ತು. ಈ ವೃತ್ತದಲ್ಲಿ ಮನೇಲಿರೋದೆಲ್ಲ ನಂದೇ. ಓಕೆ, ಇವೆಲ್ಲ ಪೂರ್ತಿ ಚಿರಣ್ ಕಳ್ಸಿದನೋ ಇಲ್ಲಾಂದ್ರೆ ಭವಿತಾ ಕಳ್ಸಿದಾರೋ ಗೊತ್ತಿಲ್ಲ. ಇಷ್ಟುದ್ದ ಹ್ಯಾಪಿ ಬರ್ತ್ಡೇ ಸುದೀಪ್ 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 ಅಂತ ಕಳ್ಸ್ಬಿಟ್ಟವನ ಅಣ್ಣ. ಜೋಶಲ್ಲಿ ಕಳ್ಸ್ಬಿಟ್ಟವನೆ. ಇಲ್ಲಿ ಓದೋಣ ಇದನ್ನ. ನನ್ನ ಪ್ರೀತಿಯ ಸುದೀಪ್, ನೀನು ನನ್ನ ಪ್ರೀತಿಯಿಂದ ಅಂಕಲ್ ಅಂಕಲ್ ಅಂತ ಕರಿ. ಅಂಕಲ್ ಕಳ್ಸಿರೋದ ಇದು? ಅಲ್ಲಲ್ಲಲ್ಲಲ್ಲೇ ಅಂಕಲ್ಲು. ನನ್ನ ಪ್ರೀತಿಯ ಸುದೀಪ್, ನೀನು ನನ್ನ ಪ್ರೀತಿಯಿಂದ ಅಂಕಲ್ ಅಂಕಲ್ ಅಂತ ಕರೆಯೋ ಸುದೀಪ್. ನೀನು ನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುವ ಸುದೀಪ್. ನನ್ನ ಮಗಳನ್ನು ಪ್ರೀತಿಯ ನಿನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದೀಯಾ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿ ಅಂಕಲ್ 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 ಅಂಕಲ್. ಸೂಪರ್ ಸೂಪರ್. ನಾನು ಪುಟ್ರಾಜು. ವಾವ್, ಸೋ ಕ್ಯೂಟ್. ಅಂಕಲ್ ನನಗೋಸ್ಕರ ಸಖತ್ತಾಗಿ ಹೇಳಿದ್ದಾರೆ. 20 ಸಲ ಬತ್ತಾನೆ, 20 ಸಲ ಹೋಯ್ತಾನೆ. ಸಾರಿ ಕೇಳ ಬರ್ತೀನಿ. ನಾನು ಎಷ್ಟು ಗಂಟೆ ಗೊತ್ತಾ, ಅವ್ರು ಸಾಂಗ್ ಆಡ್ತಾರಂತ ಬಾಸುದೀಪಣ. ನಾನು 12:10 ಬರ್ತೀನಿ. ಕಷ್ಟಪಟ್ಟು ಸಾಂಗ್ ಕಲ್ತಿದೀನಿ. ನೀನ್ ಸಾಂಗ್ ಕಲ್ತಿದ್ಯಾ? ಅಲ್ಲಲ್ಲಲ್ಲ, ಯಾವ ಸಾಂಗು? ಅದೆಲ್ಲ ಹೇಳು. ಗೈಸ್, ಟೈಮ್ ಬಂದ್ಬಿಟ್ಟು 11:51. ಕರೀತವನ್ ಹುಡ್ಗ, ಹೋಗೋಣ. ನೀನ್ ಹೋಗಿ, ನಾ ಮುಂದೆ ಬರ್ತೀನಿ, ನಾ ಹಿಂದೆ ಬರ್ತೀನಿ. ನೀನು ಹೋಗಿದ ತಕ್ಷಣ ಓಡ್ಬರ್ತೀನಿ. ಇಲ್ಲ ನೀನ್ ನೋಡು, ನಾನು ಹಿಂದೆ ಬರ್ತೀನಿ. ಬಾಕ್ಲ ಹಾಕೊಂಡು ಹೋಗ್ಬೇಕಂತ. ಓಡೋಗಿದ್ದಿದ್ರೆ ಕ್ರೇಜಿ ಗೈಸ್. ಅಂತೂ ಇಂತೂ ಅಣ್ಣ ಏನೋ ಮಾಡಿದ್ನಂತೆ, ಅದಕ್ಕೆ ನಾನಿವಾಗ ಹೋಗ್ತಿದ್ದೇನಂತೆ.
ಒಳಗೆ ಏನಿದೆ ಅಂತ ನನಗೆ ಗೊತ್ತಿಲ್ವಂತೆ. ಹೋಗಿದ ತಕ್ಷಣ ಸರ್ಪ್ರೈಸ್ ಆಗ್ಬೇಕಂತೆ. ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ ಅಂದ್ರೆ ಇವರೆಲ್ಲ ನನ್ನ ತಿಥಿ ಮಾಡ್ತಾರಂತೆ. ಪಟಾಕಿ ಪಟಾಕಿ. ಓ ಅಣ್ಣ ಸಿಗ್ನಲ್ ಕೊಡ್ತಾನೆ. ಬರ್ಬೋದಾ? ಜುಟ್ಟು ಹಾಕೊಂಡ್ಬಿಟ್ಟಿದ್ಯಲ್ಲಮ್ಮ. ಹಾಯ್ ಅಕ್ಕ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಮ್ಮ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಪಾಪ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಚಿನ್ನ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಯಾಕೆ ಪಾಪ ಹಿಂಗ್ ಮಾಡ್ಬಿಟ್ಟ? ಅಯ್ಯೋ 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 ಅಮ್ಮ. ಗೈಸ್ ನಮ್ಮ ಅಪ್ಪ ಉರುಗ್ಬಿಟ್ರು. ಉರ್ಬಿದ್ಕಿ 4 ಕ್ಯಾಂಡ್ಲು ಆಫ್ ಆಗ್ಬಿಟ್ಟೈತೆ. ಹ್ಯಾಪಿ ಬರ್ಡೇ ಸುದೀಪಣ್ಣ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಸುದೀಪಣ್ಣ. ಪೋ ದೂರ ಹೋಗ್. ಗೈಸ್ ಜೋಶಲ್ಲಿ ಕಚ್ಬಿಡೋ ನೋಡಿ, ಜೋರ ಕಚ್ಬಿಡೋ ಹುಡುಗಿ. ಗೈಸ್ ಇಲ್ಲಿ ನೋಡಿ. ಅಯ್ಯೋ 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 ಬರ್ತಡೇ ಗಿಫ್ಟ್ ನೋಡವ ಹೆಂಗ್ ಕೊಟ್ಲು. ಅಯ್ಯೋ ಎಲ್ಲಿ ಕಾಣಿಸ್ತಾನ ನೋಡಿ. ಇಷ್ಟು ಜೋರ ಕಚ್ಬಿಡ್ಲು ಕೊಟ್ಲ, ಅಲ್ಲಿ ಇಳಿಸೇ ಬಿಟ್ಲು ಹಂಗೆ. ಒಂದು ಬೆಕ್ ಕಚ್ಚಿದ್ ಕಳ್ತ್ಯಲ್ಲಣ್ಣ. ಈಗ ಚಿರಂತ ವಿಡಿಯೋ ಮಾಡ. ಏನ್ಮ 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 ನಮಗೆ ಏನೋ ಸರ್ಪ್ರೈಸ್ ಉಂಟಂತೆ. ನೋಡುವ ಏನ್ ಮಾಡ್ತಾರಂತ. ಜಾಸ್ತಿ ಬೇಕು, ಒಂದು 10-20 ಗಿಫ್ಟ್ ಬೇಕು. 10-20 ಗಿಫ್ಟ್ ಅದು ಸಪ್ರೇಟ್ ಆಗಿ ಅನ್ಬಾಕ್ಸ್ ಮಾಡ್ಬೇಕು ನಾನು. ಇದು ಯಾವ್ದು ಸರಿಯಾಗಿ ಇಳಿಸ್ತು ಗುರು. ಉಗ್ರನ ಹೆಂಗ್ ಇಳಿಸ್ಲು ಗೊತ್ತಾ? ಅಂಕಲ್ ದೊಡ್ಡ ಗಿಫ್ಟ್ ಅಪ್ಪ. ಅಂಕಲ್ ಸರಿಯಾಗಿ ಇಳಿಸ್ಬಿಡ್ಲು ಅಂಕಲ್ ನನಗೆ. ಹಾಕೊಂತ ಅಂಕುಳು ಒಂದು ಇಲಿಗೆ ನಾನು ನೋಡಿರೋದು. ಚರಿತ್ರೆ ಬರೀತೀನಿ. ಕೇಳ್ ಗೊತ್ತಾ? ಬೆಕ್ಕು ಚಿಕ್ಕದಾಗಿದ್ರು ಅದ್ರ ಉಗ್ರು ದೊಡ್ಡದಾಗಿರುತ್ತೆ. ಅವತ್ತು ಅಂಕಲ್ ಏನ್ ಮಾಡಿದ್ರು, ಬೆಕ್ಕಿಡಿತೀನಿ ನಾನಂತ ಹೇಳ್ಬಿಟ್ಟು ಅವ್ರ ಕೈ ಹೆಂಗಾಯ್ತು ಗೊತ್ತಾ ಅವ್ರಿಗೆ? ಚರಿತ್ರೆ ಬರೆದಿದ್ದೀನಿ. ಸರಿ ಕಾರಣ ಕಾರಣ. ಹ್ಯಾಪಿ ಬರ್ಡೇ. ಈಗ ಹೇಳ್ಬಿಡು, ಈಗ ಹೇಳು. ಹ್ಯಾಪಿ ಬರ್ಡೇ. ಸೂಪರ್, ಥ್ಯಾಂಕ್ ಯು. ಏನ್ ಹೇಳೋದು? ನಿಂಗೊಂದು ಗಿಫ್ಟ್ ಇದೆ, ಸರ್ಪ್ರೈಸ್. ಅದೇ ದೊಡ್ಡ ಗಿಫ್ಟ್ ಏನಿಲ್ಲ, ಚಿಕ್ಕದಿದೆ. ನಮ್ಮ ಮನಸ್ಸಲ್ಲಿ ಚಿಕ್ಕ ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀವಿ. ಅದೇ ದೊಡ್ಡ ಗಿಫ್ಟ್. ಅದನ್ನ ಹುಡುಕ್ಬೇಕು, ನಾವೆಲ್ಲ ಇಟ್ಟಿದ್ದೀವಿ. ಇದೇ ಹಾಲಲ್ಲಿ ಇಟ್ಟಿದ್ದೀವಿ. ಈ ಸರೌಂಡಿಂಗ್ಸ್ ಇಷ್ಟರಲ್ಲೇ ಈ ಹಾಲ್ ಅಷ್ಟೇ ಅದರಲ್ಲಿ
ಅದ್ರಲ್ಲಿ ಮಾತ್ರ ಇಷ್ಟು ಹಾ. ದೇವ್ರ ಮನೇನು ಎಲ್ಲ ಒಂದೊಂದು ಎಲ್ಲ ತಾವು ಇದೆ ಒಂದೊಂದು ನೀವು ಅದನ್ನ ಗೊತ್ತಿದ್ದಾಗೆ ಹೇಳ್ಬೋದು. ಹುಡುಕಿಕೊಂಡು ಓದ್ಬೇಕಾಯ್ತಾ? ಏನು ಓದ್ಬೇಕಾ? ಓದ್ಬೇಕು. ಓದಿ ಯಾರ್ಯಾರು ಓ ಇದು ಲೆಟ್ರು ಫೈಂಡ್ ದ ಲೆಟರ್ಸ್ ಫೈಂಡ್ ದ ಲೆಟರ್ಸ್ find a gift. ಅದೇನೋ ಅಡ್ವೆಂಚರ್ ಅಂತ ಏನೋ ಬರುತ್ತೆ, ಹೆಸರು ಗೊತ್ತಾಯ್ತಲ್ಲ. ಓಕೆ ಹೆಸರು ಗೊತ್ತಿಲ್ಲ ಅದನ್ನ ಕ್ಲೂ ಕೊಡ್ಬೇಕಾ ನಿನ್ನಾದ್ರು? ಏನಿಲ್ಲ ಏನಿಲ್ಲ ನೀನ್ ತಕೊಂಡು ಅದನ್ನ ನಾನು ಅದೇ ಓದ್ಬೇಕು. ನಾವು ಇಷ್ಟಪಡೋ ಜಾಗದಲ್ಲಿ ಕೂತಿರ್ತೀರಿ ಇಲ್ಲ ಮಲಗಿರ್ತೀರಿ ನೋಡ್ತಾ ಇರ್ತೀವಿ. ಅದೆಲ್ಲ ಮರ್ಚಿರ್ತೀವಿ ಮರ್ಚಿ ಅದ್ರಲ್ಲಿ ಇರ್ತೀವಿ. ಇದೇನೋ ಹೊಸ್ದಾಗೈತೆ. Done. ಓಕೆ ಹುಡುಕ್ತಾ ಇದಾರೆ I knew it. ಈಗ ಇದು ಓ ಟ್ರೆಜರ್ ಅಂಟು ಗೈಸ್, ಇದು ಕರೆಕ್ಟ್. ಏನು ಪೇಪರ್ ಇಟ್ಟಿರ್ತಾರೆ, ಟ್ರೆಜರ್ ಅಂತಾರ. ಗ್ರೀಟಿಂಗ್. ವಾ ವಾ ಕ್ಯಾ ಬೈ ಒಂದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಒಂದು ಚೀಟಿ ಇಟ್ಟವ್ರೆ. ಇದು ಡೈರಿ ಮಿಲ್ಕ್ ಜೊತೆಗೆ ಒಂದು ಚೀಟಿ. ಅಮ್ಮಂದಿರದೆ 2 ಬಂದಿದೆ. ಓಕೆ ಹೌದು ಅಮ್ಮಂದಿರದೆ ಎರಡನೇದು ತೊಂದ್ರೆ ಇಲ್ಲ. ಗೈಸ್ ಎರಡನೇ ಚೀಟಿ ಓದ್ತಾ ಇದ್ದೀನಿ. ಒಂಥರ ಟ್ರೆಜರ್ ಅಂಟ್ ಇದ್ರು ಓಹೋ ಏನಕ್ಕ ಇಷ್ಟು ಚೆನ್ನಾಗಿ ಬರೀತೀರ, ಯಾರಕ್ಕ ಇಷ್ಟು ಒಲ್ಲಲ್ಲೇ ನಿಮ್ ಹ್ಯಾಂಡ್ ರೈಟಿಂಗ್ ಇನ್ನೊಂದ್ ಸ್ವಲ್ಪ ತೋರ್ಸ್ಬಿಡು, ಈ ಕಡೆ ತೋರಿಸ್ತಾ ಇಲ್ಲ ಮಮ್ಮಿ ನೀನು. ಯಪ್ಪ ದೇವ್ರೆ. ಈ ಕಡೆ ಒಂದು ಹ್ಯಾಂಡ್ ರೈಟಿಂಗ್ ನೋಡ್ದೆ, ಸಕ್ಕತ್ತಾಗಿ ಬರ್ದವ್ರೆ. ನಾವ್ ನೋಡಿದ ತಕ್ಷಣ ಕಂಡಿಡ್ಬಿಡ್ತೀವಿ ಹ್ಯಾಂಡ್ ರೈಟಿಂಗ್ ಎಲ್ಲ, ಯಾಕಂದ್ರೆ ಕನ್ನಡದಲ್ಲಿ ನಾವು ಒಂಚೂರು ಪಂಟ್ರು ಅದಕ್ಕೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ತೋರಿಸಿ ಕಡೆಗೆ ಒಂದ್ಸಲ. ಏನ್ ಕ್ರೇಜಿ ಆಗಿ ಬರ್ದವ್ರೆ ಗೊತ್ತಾ? ಸೈಕ್. ನಮ್ಮ ಪ್ರೀತಿಯ ಸುದಿ ಏನೆಂದು ವರ್ಣಿಸಲಿ ನಿನ್ನನ್ನು, ನಮ್ಮ ಜೀವನದಲ್ಲಿ ನೋವನ್ನು ಮರೆಸಲು ಬಂತು. ಯಾಕಕ್ಕ ಲೆಟ್ರು ಬರ್ದ್ರಿ, ಯಾಕಕ್ಕ ನನಗೆ ಎಮೋಷನಲ್ ಆಗ್ತಿದ್ದೆ. ನನಗೆ ಇದೇ ಫಸ್ಟ್ ಟೈಮ್ ಆಗ್ತಿರೋದು. ಸಾಯಿಬಾಬಾ ನಮ್ಮ ಜೀವನದಲ್ಲಿ ನೋವನ್ನು ಮರೆಸಲು ಬಂದ ನಗು ನೀನು. ಈ ನಮ್ಮ ಪರಿಚಯ 4 ವರ್ಷ ಆದರೂ 400 ವರ್ಷಕ್ಕೂ ಆಗುವಷ್ಟು ಖುಷಿ ತಂದಿದ್ದೀಯ. ಸಂಬಂಧ ನಿನ್ನ ಭವಿತ ಸಂಬಂಧ ಸಂಬಂಧನೆ ನಿನ್ನ ಭವಿತ ಸಂಬಂಧನೆ ಅಣ್ಣ ತಂಗಿ ಸಂಬಂಧ ಮರೆಸುವಂತೆ ಮರೆಸುಗೊಳಿಸುವಂತೆ. ಮೆರುಗುಗೊಳಿಸುವಂತೆ. ಓ ಇದು ಹೊಸ, ಅಂದ್ರೆ ಏನ್ ಗೊತ್ತಾ, ಕನ್ನಡದಲ್ಲಿ ಒಂದೊಂದು ಅಕ್ಷರಗಳು ಇರ್ತವೆ, ಅದು ಗೊತ್ತಾಗಲ್ಲ. ಮೆರಗುಗೊಳಿಸುವಂತೆ ಮಾಡಿದೆ ನನಗೂ ಮೂಡಿದೆ. ಓಕೆ. ನನಗೂ ನಿನ್ನಂತ ಒಬ್ಬ ತಮ್ಮ ಇರಬೇಕು ಎಂದು ಅನಿಸಿದೆ. ತಮ್ಮ ಆಗಿ ಬಂದಿಲ್ಲ ಅಂತಾರೇನಂತೆ, ಮಗನಾಗಿ ಬಂದಿದ್ದೀಯ. ಮಗನಾಗಿ ಬಂದು ನಿನಗೆ ತುಂಬು ಹೃದಯ ಧನ್ಯವಾದಗಳು. ನಿನ್ನನ್ನು ನಮ್ಮ ಜೀವನದಲ್ಲಿ ತಂದ ಆ ದೇವರಿಗೆ ನನ್ನೊಂದು ನಮನ. ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಚಿನ್ನಕ್ಕಿಂತ ಅಸಲಾದು ಗುಣ ನಿನ್ನದು. ಕರೆಕ್ಟ್ ಓದಬೇಕು. ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಚಿನ್ನಕ್ಕಿಂತ ಅಸಲಾದ ಗುಣ ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ಚಂದ್ರಗಿಂತ ಸೊಗಸಾದ ರೂಪ ನಿನ್ನದು. ನೀನು ನಡೆವ ಪ್ರತಿ ಹೆಜ್ಜೆಯು ಯಶಸ್ವಿನ ಪಥವಾಗಲಿ ಎಂದು ಹಾರೈಸುತ್ತಾ ಜನ್ಮದಿನ ಶುಭಾಶಯಗಳು ಸುದಿ. ಆದ್ರೆ ಹ್ಯಾಂಡ್ ರೈಟಿಂಗ್ ಏನಕ್ಕ ಫಸ್ಟ್ ಟೈಮ್ ನೋಡಿದ್ದು ಈ ತರ ಕ್ರೇಜ್ ಬರ್ತಿದ್ರಾ? ಸೇಮ್ ನಾನು ಹಿಂಗೆ ಬರೀತಿದ್ದೆ ಒಂದ್ ರೇಂಜ್ಗೆ. ಇದೇ ತರನೇ ಬರೆಯೋದು ನಾನು ಕೂಡ ಕನ್ನಡದಲ್ಲಿ. ಥ್ಯಾಂಕ್ ಯು. ಅಯ್ಯೋ ಒಂದು ಎರಡಾಯ್ತು, ಒಂದ್ 3 4 5 6 ಇನ್ನು 4 ಇದೆ. ಎಲ್ಲೆಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ, ಹುಡ್ಕಣ ಈಗ. ಇಲ್ಲೊಂದೇನೋ ಐತೆ. ಫಸ್ಟ್ ಓಕೆ ಗೈಸ್ ಇಲ್ಲೊಂದೇನೋ ಐತೆ, ಡೈರಿ ಮಿಲ್ಕ್ ಜೊತೆಗೆ ಒಂದು ಚೀಟಿ. ಚೆನ್ನಾಗೈತೆ ಒಂಥರ ಹುಡ್ಕಕ್ ಚೆನ್ನಾಗಿರುತ್ತೆ. ಈಗ ಇದನ್ನ ಓದ್ಬೇಕಂತೆ. ಓಕೆ, ಡೈರಿ ಮಿಲ್ಕ್ ಇಟ್ಕೋಚಿರು ಹಂಗೆ ಜರುಗ ಬುಜಿ. ಗೈಸ್ ನಮ್ಮಮ್ಮ ಫಸ್ಟ್ ಟೈಮ್ ನನ್ಗೋಸ್ಕರ ಲೆಟರ್ ಬರ್ದಾರಪ್ಪ. ನನ್ನ ಮುದ್ದಿನ ಕುಚ್ಚು ಕುಚ್ಚು ಬಂಗಾರಪ್ಪ. ಎಲ್ಲ ಕಣ್ಣಲ್ಲಿ ನೀರ್ ಬರಲ್ಲ. ಅದು ನಮ್ಮಮ್ಮ ಫಸ್ಟ್ ಟೈಮ್ ಬರ್ತಾರಲ್ಲ, ಅದಕ್ಕೆ ನನಗೆ ಆನಂದ ಭಾಷೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಪಾಯಿಂಟ್ ಅಣ್ಣ.